ಜುಲೈ ಮಾಸ ಭವಿಷ್ಯದ ರಾಶಿಫಲ. ಮೊದಲನೆಗೆ ಮೇಷರಾಶಿ. ಜನ್ಮ ಶನಿಯ ವರ್ಷ ಇದ್ದೇ ಇದೆ. ಗುರುವು ತೃತೀಯದಲ್ಲಿದ್ದದ್ದು ಅರ್ಧ ವರ್ಷ ಅಥವಾ 3 ತಿಂಗಳು ಈಗ ಚತುರ್ಥ ಭಾವಕ್ಕೆ ಬಂದು ನಿಮ್ಮ ಜನ್ಮ ಶನಿಯ ಅಂದರೆ ಮೀನರಾಶಿಯನ್ನು 9ನೇ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಅನುಕೂಲವನ್ನು ಪಡೆದಿದ್ದೀರಿ. ಅಂದರೆ ಒಂದು ಕಡೆ ಜನ್ಮಶನಿಯ ದೋಷವೂ ಇದೆ, ಇನ್ನೊಂದು ಕಡೆ ಜನ್ಮಶನಿಯ ದೋಷವನ್ನು ಕಡಿಮೆ ಮಾಡ್ತಕ್ಕಂತಹ ಗುರುಬಲವು ನಿಮಗೆ ಜೊತೆಯಲ್ಲಿ ಸೇರಿರ್ತಕ್ಕಂತಹ ತಿಂಗಳೂ ವರ್ಷವೂ ನಡೀತಾ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ಕುಜ, ಶುಕ್ರ, ಕೇತು, ರಾಹು ಇವರೆಲ್ಲರೂ ಅನುಕೂಲ ಸ್ಥಿತಿಯಲ್ಲಿ ಇದ್ದಾರೆ. ವ್ಯಾಪಾರ ವ್ಯವಹಾರಗಳು ಫಲಿಸ್ತದೆ, ಆದಾಯವು ಉತ್ತಮವಾಗ್ತದೆ, ಶುಭ ಕಾರ್ಯಗಳಿಗೆ ಚಾಲನೆ ದೊರೀತದೆ, ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಿ. ಅನೇಕರಿಗೆ ಕೀಲು, ಗಂಟುಗಳ ನೋವು, ಸೊಂಟ ಎಳೆತ, ಭುಜಗಳ ನೋವು ಇತ್ಯಾದಿ ಅರ್ಥರೈಟಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದೋಷಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳಿರ್ತದೆ. ಅದು ಕೂಡ ನೀವು ಪಥ್ಯವನ್ನು ಮಾಡಬೇಕು, ಆರೋಗ್ಯವನ್ನು ನೋಡಿಕೊಳ್ಬೇಕು. ಆದರೆ ಗ್ರಹಚಾರವೂ ಕೂಡ ಅದು ಸ್ವಲ್ಪ ಒಳ್ಳೆಯದು, ಸ್ವಲ್ಪ ಬೆಟರ್ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀವಿ. ಲಕ್ಷ್ಮೀ ನರಸಿಂಹದೇವರ ಬೆಳಗ್ಗೆ ಮತ್ತು ಸಂಜೆ ಅಷ್ಟೋತ್ತರ ಸ್ತೋತ್ರವನ್ನು ಓದ್ತಕ್ಕಂಥದ್ದು, ಲಕ್ಷ್ಮೀ ನರಸಿಂಹಾಯ ನಮಃ ಅಂತಂತ ಒಂದೇ ಮನಸ್ಸಿನಿಂದ 108 ಜಪವನ್ನು ಮಾಡಿ ದೀಪ ಇಟ್ಟು ಕೈಲಾದಷ್ಟು ನಮಸ್ಕಾರ ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ, ಇತರೆ ಲಕ್ಷ್ಮೀ ನರಸಿಂಹನ ಸ್ತೋತ್ರವನ್ನು ಕೂಡ ಆಸಕ್ತಿ ಇರೋರು, ಅಭ್ಯಾಸ ಇರೋರು ಅದನ್ನು ಮಾಡಿಕೊಳ್ಬೇಕು. ನರಸಿಂಹದೇವರ ಆರಾಧನೆ ಬಹಳ ವಿಶೇಷವಾಗಿ ಬೇಕು. ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಿಗೆ ನಾವೆಲ್ಲೋ ಹೋಗ್ತೀವಿ, ನರಸಿಂಹದೇವರು ಕ್ಷೇತ್ರ ದರ್ಶನ ಮಾಡ್ತೀವಿ ಅಥವಾ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಎಳ್ಳೆಣ್ಣೆ ಇಡ್ತೀವಿ. ಇದೆಲ್ಲ ಏನು ಬೇಕಾಗಿಲ್ಲದ ಉಸಾಬರಿ. ನೀವು ಎಲ್ಲಿ ಇದ್ದೀರೋ, ಯಾವ ಮನೆಯಲ್ಲಿದ್ದೀರೋ, ಹೇಗಿದ್ದೀರೋ ಅಲ್ಲೇ ಪೂರ್ವಕ್ಕೆ ತಿರುಗಿ ಕೂತ್ಕೊಂಡು ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರವನ್ನು, ನಾಮಸ್ಮರಣೆಯನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಹೋದರೂ ಸಾಕಾಗ್ತದೆ, ಒಳ್ಳೆಯದಾಗ್ತದೆ. ಮೇಷರಾಶಿಯವರಿಗೆ ಅನಾರೋಗ್ಯ ಅಂತಕ್ಕಂಥದ್ದು ನರಸಿಂಹದೇವರ ಆರಾಧನೆಯಿಂದ ವಿಶೇಷವಾಗಿ ಪರಿಹಾರ ಆಗ್ತದೆ ಕಲಿಯುಗದಲ್ಲಿ ಅಂತ ಭಾಗವತ ಹೇಳ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.